ರಾಮಾಯಣದ ಮೂಲಕ ಇಂಗ್ಲಿಷ್ ಕಲಿಯಿರಿ ಮತ್ತು ಇಂಗ್ಲಿಷ್ ಜ್ಞಾನವನ್ನು ಉತ್ತಮಪಡಿಸಿಕೊಳ್ಳಿ. ನಮಸ್ಕಾರ. ಈ ಇಂಗ್ಲಿಷ್ ಕಲಿಕೆ ವಿಶೇಷ ಸರಣಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿ ಅಧ್ಯಾಯದಲ್ಲಿ ನಾವು ರಾಮಾಯಣದ ಕಥೆಯ ಸಂದೇಶಗಳನ್ನು ಅನ್ವೇಷಿಸುತ್ತಾ ಇಂಗ್ಲಿಷ್ ಪದಗಳು, ವಾಕ್ಯಗಳು ಮತ್ತು ಭಾಷೆಯ ಮೇಲಿನ ಪ್ರಾವೀಣ್ಯತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗೋಣ. ಚಾಪ್ಟರ್ 2, ದ ಸಿಟಿ ಆಫ್ ಅಯೋಧ್ಯ and King Dasharatha. The king was known for his wisdom, bravery, and devotion to righteousness. The king was known ಅಂತಂದ್ರೆ ಅರ್ಥ ಏನು? The king was known ಅಂತಂದ್ರೆ ರಾಜನು ಪ್ರಸಿದ್ಧನಾಗಿದ್ದನು ಅಂತ ಅರ್ಥ. ದ ಕಿಂಗ್ ಅಂತ ನಾವು ಇಲ್ಲಿ ಯಾಕೆ ಬಳಸ್ತೀವಿ? ದ ಕಿಂಗ್ ಅಂತಂದ್ರೆ ಆಲ್ರೆಡಿ ನಾವು ಈ ಕಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿರ್ತೀವಿ. ಯಾವ ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ? ದಶರಥ ರಾಜನ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಶರಥ ರಾಜನ ಪ್ರಸ್ತಾಪ ಈಗಾಗಲೇ ಆಗಿರೋದ್ರಿಂದ ನಮಗೆ ಯಾವ ರಾಜ ಅಂತ ಗೊತ್ತಿರೋದ್ರಿಂದ ದ ಕಿಂಗ್ ಅಂತ ಬಳಸಬೇಕಾಗುತ್ತೆ. ದ ಆರ್ಟಿಕಲ್ ಅನ್ನು ಇಲ್ಲಿ ಬಳಸಬೇಕಾಗುತ್ತೆ. ದ ಕಿಂಗ್ ವಾಸ್ ನೋನ್. ರಾಜನು ಪ್ರಸಿದ್ಧನಾಗಿದ್ದನು. ಯಾವುದಕ್ಕೆ ಪ್ರಸಿದ್ಧನಾಗಿದ್ದನು? ಫಾರ್ ಹಿಸ್ ವಿಸ್ಡಮ್. ವಿಸ್ಡಮ್ ಅಂತಂದ್ರೆ ಬುದ್ಧಿವಂತಿಕೆ ಅಥವಾ ಜ್ಞಾನ ಅಂತ ಅರ್ಥ. ತನ್ನ ಜ್ಞಾನ, ಬುದ್ಧಿವಂತಿಕೆಗಾಗಿ ಪ್ರಸಿದ್ಧನಾಗಿದ್ದನು. ಹಾಗೂ ಬ್ರೇವರಿ ಅಂತಂದ್ರೆ ಧೈರ್ಯ ಅಥವಾ ಶೌರ್ಯ ಅಂತ ಹೇಳ್ಬೋದು. ಆ್ಯಂಡ್ ಡಿವೋಷನ್ ಟು ರೈಟಿಯಸ್ನೆಸ್. ಡಿವೋಷನ್ ಅಂತಂದ್ರೆ ಭಕ್ತಿ ಅಥವಾ ಒಲವು. ಯಾವುದ್ರ ಬಗ್ಗೆ ಒಲವು ಇತ್ತು ರಾಜನಿಗೆ? ರೈಟಿಯಸ್ನೆಸ್ ಅಂತಂದ್ರೆ ಸದಾಚಾರ ಅಥವಾ ಧರ್ಮ ಅಂತ ಹೇಳ್ಬೋದು. ಧರ್ಮದ ಬಗ್ಗೆ ತನ್ನ ಒಲವನ್ನು ತೋರಿಸ್ತಿದ್ರು. ದ ಕಿಂಗ್ ವಾಸ್ ನೋನ್ ಫಾರ್ ಹಿಸ್ ವಿಸ್ಡಮ್, ಬ್ರೇವರಿ ಆ್ಯಂಡ್ ಡಿವೋಷನ್ ಟು ರೈಟಿಯಸ್ನೆಸ್. ಈ ವಾಕ್ಯದ ಅರ್ಥ ರಾಜನು ತನ್ನ ಜ್ಞಾನ, ಶೌರ್ಯ ಮತ್ತು ಧರ್ಮದ ಮೇಲಿನ ಭಕ್ತಿಗಾಗಿ ಪ್ರಸಿದ್ಧನಾಗಿದ್ದನು ಅಂತ ಅರ್ಥ. ಡಿಸ್ಪೈಟ್ ಹಿಸ್ ವೆಲ್ತ್ ಆ್ಯಂಡ್ ಪವರ್, King Dasharatha was deeply sad because he had no children to inherit his throne. ಈ ವಾಕ್ಯದಲ್ಲಿ ಒಂದೊಂದೇ ಪದದ ಅರ್ಥವನ್ನು ನಾವು ತಿಳಿತಾ ಹೋಗೋಣ. ಡಿಸ್ಪೈಟ್ ಹಿಸ್ ವೆಲ್ತ್. ಡಿಸ್ಪೈಟ್ ಅಂತಂದ್ರೆ ಹೊರತಾಗಿ ಅಂತ ಅರ್ಥ. ಇದ್ದರೂ ಸಹ, ಹೊರತಾಗಿ ಅಥವಾ ಆದಾಗ್ಯೂ ಅಂತ ಹೇಳ್ಬೋದು. ಡಿಸ್ಪೈಟ್ ಹಿಸ್ ವೆಲ್ತ್. ಹಿಸ್ ಅಂತಂದ್ರೆ ಅವನ, ವೆಲ್ತ್ ಅಂತಂದ್ರೆ ಸಂಪತ್ತು, ಆ್ಯಂಡ್ ಪವರ್. ಹಾಗೂ ಪವರ್ ಅಂತಂದ್ರೆ ಅಧಿಕಾರ. ಅಂದ್ರೆ ಅವನಿಗೆ ಸಂಪತ್ತು ಮತ್ತು ಅಧಿಕಾರ ಇದ್ದರೂ ಸಹ ಅಂತ ಈ ಪದದ ಭಾಗದ ಅರ್ಥ. ಡಿಸ್ಪೈಟ್ ಹಿಸ್ ವೆಲ್ತ್ ಆ್ಯಂಡ್ ಪವರ್. ಆತನ ಸಂಪತ್ತು ಮತ್ತು ಅಧಿಕಾರ ಇದ್ದರೂ ಸಹ, ಆತನಿಗೆ ಸಂಪತ್ತು ಮತ್ತು ಅಧಿಕಾರ ಇದ್ದರೂ ಸಹ ಅಂತ ಅರ್ಥ. ಕಿಂಗ್ ದಶರಥ ವಾಸ್ ಡೀಪ್ಲಿ ಸ್ಯಾಡ್. ಡೀಪ್ಲಿ ಅಂತಂದ್ರೆ ಗಾಢವಾದ ಅಂತ ಅರ್ಥ. ಗಾಢವಾದ ಅಥವಾ ಆಳವಾದ. ಸ್ಯಾಡ್ ಅಂತಂದ್ರೆ ದುಃಖಿತನಾಗಿದ್ದನು. ಸ್ಯಾಡ್ನೆಸ್ ಅಂತಂದ್ರೆ ದುಃಖ, ಸ್ಯಾಡ್ ಅಂತಂದ್ರೆ ದುಃಖಿತನಾಗಿದ್ದ. ಬಿಕಾಸ್ ಏಕೆಂದರೆ ಹಿ ಹ್ಯಾಡ್ ನೋ ಚಿಲ್ಡ್ರನ್. ಅವರಿಗೆ ಮಕ್ಕಳಿರಲಿಲ್ಲ. ಟು ಇನ್ಹೆರಿಟ್ ಇಸ್ ಥ್ರಾನ್ ಅಂದ್ರೆ ತಮ್ಮ ಸಿಂಹಾಸನಕ್ಕೆ ವಾರಸುದಾರನಾಗಿ ಮಾಡಲಿಕ್ಕೆ ಯಾರೋ ಮಕ್ಕಳು ಇರಲಿಲ್ಲ ಅಂತ ಅರ್ಥ. ತನಗೆ ಸಂಪತ್ತು ಮತ್ತು ಅಧಿಕಾರ ಇದ್ದರೂ ಸಹ ದಶರಥ ಮಹಾರಾಜನಿಗೆ ತನ್ನ ಸಿಂಹಾಸನಕ್ಕೆ ವಾರಸುದಾರನಾಗಿ ಮಾಡಲು ಯಾವುದೇ ಮಕ್ಕಳು ಇರಲಿಲ್ಲ. ಆದ್ದರಿಂದ ಆತನು ಗಾಢವಾದ ದುಃಖದಿಂದ ತುಂಬಿದ್ದನು ಅಂತ ಅರ್ಥ. ಟು ಸೀಕ್ ಎ ಸೊಲ್ಯೂಷನ್ ಫಾರ್ ಹಿಸ್ ಸ್ಯಾಡ್ನೆಸ್, ಕಿಂಗ್ ದಶರಥ ಆಫನ್ performed prayers and rituals. ಟು ಸೀಕ್ ಅಂತಂದ್ರೆ ಹುಡುಕುವುದು, ಅಂದ್ರೆ ಬಯಸುವುದು ಅಂತ ಅರ್ಥ. ಟು ಸೀಕ್ ಹುಡುಕಲು. ಏನು ಹುಡುಕಲು? ಸೊಲ್ಯೂಷನ್, ಒಂದು ಪರಿಹಾರವನ್ನು ಹುಡುಕಲು. ಯಾವುದಕ್ಕಾಗಿ ಪರಿಹಾರ? ಫಾರ್ ಹಿಸ್ ಸ್ಯಾಡ್ನೆಸ್. ಫಾರ್ ಅಂತಂದ್ರೆ ಅದಕ್ಕಾಗಿ ಅಂತ ಅರ್ಥ. ಹಿಸ್ ಅವನ, ಸ್ಯಾಡ್ನೆಸ್ ಅಂತಂದ್ರೆ ದುಃಖ. ಅಂದ್ರೆ
ತನ್ನ ದುಃಖಕ್ಕೆ ಪರಿಹಾರವನ್ನು ಹುಡುಕಲು ಅಂತ ಅರ್ಥ. ಕಿಂಗ್ ದಶರಥ ಆಫನ್ ಪರ್ಫಾರ್ಮ್ಡ್. ಪರ್ಫಾರ್ಮ್ಡ್ ಅಂತಂದ್ರೆ ನಡೆಸಿದನು ಅಥವಾ ಮಾಡಿದನು ಅಂತ ಅರ್ಥ. ಏನ್ ಮಾಡಿದ? ಪ್ರೇಯರ್ಸ್ ಅಂಡ್ ರಿಚುವಲ್ಸ್. ಪ್ರೇಯರ್ಸ್ ಅಂದ್ರೆ ಪ್ರಾರ್ಥನೆಗಳು ಅಥವಾ ಪೂಜೆಗಳು ಅಂತ ಅರ್ಥ. ಅಂಡ್ ರಿಚುವಲ್ಸ್. ರಿಚುವಲ್ಸ್ ಅಂತಂದ್ರೆ ಸಂಪ್ರದಾಯಗಳು ಅಥವಾ ವಿಧಿವಿಧಾನಗಳು ಅಂತ ಕೂಡ ನಾವು ಹೇಳ್ಬೋದು. ಈ ವಾಕ್ಯದ ಅರ್ಥ, ತನ್ನ ದುಃಖಕ್ಕೆ ಪರಿಹಾರ ಹುಡುಕಲು ದಶರಥ ಮಹಾರಾಜನು ತುಂಬಾ ಪ್ರಾರ್ಥನೆಗಳು ಮತ್ತು ವಿಧಿವಿಧಾನಗಳನ್ನು ಮಾಡುತ್ತಿದ್ದನು. ಆಫನ್ ಅಂತಂದ್ರೆ ಆಗಾಗ್ಗೆ ಅಂತ ಅರ್ಥ. The sages suggested that he perform a grand ritual to appease the gods. The sages ಅಂದ್ರೆ ಋಷಿಗಳು. ದ ಅಂತ ಯಾಕೆ ಇಲ್ಲಿ ಬಳಸ್ತೀವಿ? ಆಲ್ರೆಡಿ ಹಿಂದಿನ ವಾಕ್ಯದಲ್ಲಿ ನಾವು ಯಾವ ಋಷಿಗಳ ಬಗ್ಗೆ ನಾವು ಪ್ರಸ್ತಾಪ ಆಲ್ರೆಡಿ ಮಾಡಿದೀವೋ ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಸೊ ಒಂದ್ಸಲ ಗೊತ್ತಾದ ಮೇಲೆ ದ ಅಂತ ಆರ್ಟಿಕಲ್ ನಾವು ಬಳಸಬೇಕಾಗುತ್ತೆ. ಋಷಿಗಳು ಸಜೆಸ್ಟೆಡ್, ಅವರು ಸಲಹೆ ನೀಡಿದರು. ಸಜೆಷನ್ ಅಂತಂದ್ರೆ ಸಲಹೆ, ಸಜೆಸ್ಟೆಡ್ ಅಂತಂದ್ರೆ ಸಲಹೆ ನೀಡಿದರು. ದ್ಯಾಟ್ ಏನಂತ? ಈ ಪರ್ಫಾರ್ಮ್ ಎ ಗ್ರ್ಯಾಂಡ್ ರಿಚುವಲ್. ಪರ್ಫಾರ್ಮ್ ಅಂತಂದ್ರೆ ಈಗಾಗಲೇ ನೋಡಿದಂಗೆ ಮಾಡಲು ಅಂತ ಅರ್ಥ. ಪರ್ಫಾರ್ಮ್ಡ್ ಅಂತಂದ್ರೆ ಮಾಡಿದರು, ಪರ್ಫಾರ್ಮ್ ಅಂತಂದ್ರೆ ಮಾಡುವುದು. ಈ ಪರ್ಫಾರ್ಮ್ ಅಂತಂದ್ರೆ ಅವರಿಗೆ ಮಾಡಲು ಹೇಳಿದರು. ಏನ್ ಹೇಳಿದರು? ಎ ಗ್ರ್ಯಾಂಡ್ ರಿಚುವಲ್, ಒಂದು ದೊಡ್ಡ ಯಜ್ಞವನ್ನು. ರಿಚುವಲ್ ಅಂತಂದ್ರೆ ಇಲ್ಲಿ ಸಂಪ್ರದಾಯ ಅಂತ ಅರ್ಥ ಬರುತ್ತೆ. ಈ ಪರ್ಟಿಕ್ಯುಲರ್ ವಾಕ್ಯದಲ್ಲಿ ಯಜ್ಞ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ದೊಡ್ಡ ಯಜ್ಞವನ್ನು ನಡೆಸಲು ಸಲಹೆ ನೀಡಿದರು. ಟು ಅಪೀಸ್ ದ ಗಾಡ್ಸ್. ಅಪೀಸ್ ಅಂತಂದ್ರೆ ಸಂತೋಷ ಪಡಿಸುವುದು ಅಂತ ಅರ್ಥ. ಯಾರನ್ನ ಸಂತೋಷ ಪಡಿಸುವುದು? ದ ಗಾಡ್ಸ್, ದೇವರನ್ನು ಸಂತೋಷ ಪಡಿಸಲು. ಟು ಅಪೀಸ್ ದ ಗಾಡ್, ದೇವರನ್ನು ಸಂತೋಷ ಪಡಿಸಲು ಅಂತ ಅರ್ಥ. ಈ ಸಂಪೂರ್ಣ ವಾಕ್ಯದ ಒಂದು ಅರ್ಥವನ್ನು ನಾವು ಹೀಗೆ ನೋಡ್ಬೋದು. ಋಷಿಗಳು ದೇವರನ್ನು ಸಂತೋಷಪಡಿಸಲು ದೊಡ್ಡ ಯಜ್ಞವನ್ನು ನಡೆಸಲು ಸಲಹೆ ನೀಡಿದರು. ವಿತ್ ದ ಹೋಪ್ ಇನ್ ಹಿಸ್ ಹಾರ್ಟ್, ದಶರಥ ಅಗ್ರೀಡ್ and began preparations for the holy ceremony that would change his life and the fate of his kingdom. With hope in his heart. ಹೋಪ್ ಅಂತಂದ್ರೆ ಒಂದು ಆಶೆಯನ್ನು. ವಿತ್ ಹೋಪ್ ಇನ್ ಹಿಸ್ ಹಾರ್ಟ್, ಹೃದಯದಲ್ಲಿ ಆಶೆಯನ್ನು ತುಂಬಿಕೊಂಡು ಅಂತ ಅರ್ಥ. ದಶರಥ ಅಗ್ರೀಡ್, ದಶರಥನು ಒಪ್ಪಿಕೊಂಡರು. ಯಾವುದಕ್ಕೆ ಒಪ್ಪಿಕೊಂಡರು? ದಶರಥ ಒಪ್ಪಿಕೊಂಡರು. ಅಂಡ್ ಬಿಗ್ಯಾನ್ ಪ್ರಿಪರೇಷನ್ಸ್. ಬಿಗ್ಯಾನ್ ಅಂತಂದ್ರೆ ಪ್ರಾರಂಭಿಸಿದರು ಅಂತ ಅರ್ಥ. ಬಿಗಿನ್ ಅಂತಂದ್ರೆ ಪ್ರಾರಂಭಿಸು. ಇದು ಭೂತಕಾಲದಲ್ಲಿ ನಾವು ಒಂದು ಘಟನೆಯನ್ನು, ಒಂದು ವಾಕ್ಯವನ್ನು ಹೇಳ್ತಾ ಇರೋದ್ರಿಂದ ಬಿಗ್ಯಾನ್ ಅಂತ ಹೇಳಬೇಕಾಗುತ್ತೆ. ಬಿಗ್ಯಾನ್ ಅಂತಂದ್ರೆ ಪ್ರಾರಂಭಿಸಿದರು, ಈ ಹಿಂದೆ ಪ್ರಾರಂಭಿಸಿದರು ಅಂತ ಅರ್ಥ. ಪ್ರಿಪರೇಷನ್ ಅಂತಂದ್ರೆ ತಯಾರಿ. ಯಾವುದಕ್ಕೆ ತಯಾರಿ? ಫಾರ್ ದ ಹೋಲಿ ಸೆರೆಮನಿ. ಹೋಲಿ ಅಂತಂದ್ರೆ ಪವಿತ್ರ ಅಂತ ಅರ್ಥ. ಸೆರೆಮನಿ ಅಂತಂದ್ರೆ ಸಮಾರಂಭ ಅಂತ. ದಟ್ ವುಡ್ ಚೇಂಜ್, ಈ ಸಮಾರಂಭವು ಅವರ ಒಂದು ಜೀವನವನ್ನು ಬದಲಾಯಿಸುವಂತ ಒಂದು ಸಮಾರಂಭ. ವುಡ್ ಚೇಂಜ್ ಅಂದ್ರೆ ಇದು ಭೂತಕಾಲದಲ್ಲಿ ಭವಿಷ್ಯದ ಬಗ್ಗೆ ಮಾತಾಡುತ್ತಾ ಇರೋದ್ರಿಂದ ಆ ಸೆರೆಮನಿ, ಆ ಸಮಾರಂಭ ಮಾಡುವಂತ ಸಮಾರಂಭವು ಭವಿಷ್ಯದಲ್ಲಿ ಅವರ ಒಂದು ಜೀವನವನ್ನು ಬದಲಾಯಿಸುವಂಥದ್ದು. ಅದಕ್ಕೆ ವಿಲ್ ಅಂತಕ್ಕಂಥ ಪದದ ಒಂದು ಭೂತಕಾಲದ ಒಂದು ರೂಪವನ್ನು ವುಡ್ ಅಂತಂದ್ರೆ ವಿಲ್ ಪದದ ಭೂತಕಾಲದ ಅರ್ಥ. ವುಡ್ ಚೇಂಜ್ ಹಿಸ್ ಲೈಫ್, ಅವರ ಜೀವನವನ್ನು ಬದಲಾಯಿಸುವ ಅಂತ ಅರ್ಥ. ಅಂಡ್ ದ ಫೇಟ್ ಆಫ್ ಹಿಸ್ ಕಿಂಗ್ಡಮ್ ಅಂದ್ರೆ ಅವನ ರಾಜ್ಯದ ಭವಿಷ್ಯವನ್ನು ಬದಲಿಸುವಂತಹ ಅಂತ ಅರ್ಥ. ವಿತ್ ದ ಹೋಪ್ ಇನ್ ಹಿಸ್ ಹಾರ್ಟ್, ಹೃದಯದಲ್ಲಿ ಆಶೆಯನ್ನು ತುಂಬಿಕೊಂಡು ದಶರಥನು ಒಪ್ಪಿಕೊಂಡನು. ಯಾವುದಕ್ಕೆ ಒಪ್ಪಿಕೊಂಡನು? ತನ್ನ ಜೀವನ ಮತ್ತು ರಾಜ್ಯದ ಭವಿಷ್ಯವನ್ನು ಬದಲಿಸುವಂತಹ ಪವಿತ್ರ ಸಮಾರಂಭದ ತಯಾರಿಯನ್ನು ಆರಂಭಿಸಲು ಅಂತ ಅರ್ಥ.